ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಬಡ ಅಜ್ಜಿ ಇದ್ಲು. ಆದ್ರೆ ಒಂದು ದಿನ ಅವಳು ಮಾಡಿದ ಒಂದು ಸಣ್ಣ ಸಹಾಯ ನಂತರ ಅವಳ ಜೀವನವೇ ಬದಲಾಯಿತು. ಆ ಹಳ್ಳಿಯಲ್ಲಿ ಲಕ್ಷ್ಮಮ್ಮ ಅಜ್ಜಿ ಎಂಬ ಒಬ್ಬ ದಯಾಳು ಮಹಿಳೆ ವಾಸ ಮಾಡ್ತಿದ್ಲು. ಅವಳಿಗೆ ಹೆಚ್ಚಿನ ಹಣ ಇರಲಿಲ್ಲ, ಆದ್ರೆ ಅವಳ ಹೃದಯ ತುಂಬಾ ದೊಡ್ಡದು. ಅವಳು ದಿನವೂ ಬೆಳಗ್ಗೆ ಎದ್ದು ಮನೆ ಮುಂದೆ ಕುಳಿತು ಹೊರಗಿನ ಹಳ್ಳಿಯ ಜನರನ್ನು ನೋಡ್ತಾ ಇರ್ತಿದ್ಲು. ಒಂದು ದಿನ ಮಧ್ಯಾಹ್ನ ಒಬ್ಬ ಚಿಕ್ಕ ಹುಡುಗ ಅಜ್ಜಿ ಮನೆ ಮುಂದೆ ಬಂದು ನಿಂತ. ಅವನ ಮುಖದಲ್ಲಿ ಹಸಿವು ಸ್ಪಷ್ಟವಾಗಿ ಕಾಣ್ತಿತ್ತು. ಹುಡುಗ ನಿಧಾನವಾಗಿ ಕೇಳಿದ, ಅಜ್ಜಿ, ನನಗೆ ತುಂಬಾ ಹಸಿವು, ಸ್ವಲ್ಪ ಊಟ ಕೊಡ್ತೀರಾ? ಅಜ್ಜಿ ಮನೆ ಒಳಗೆ ನೋಡಿದ್ಲು. ಅವಳ ಬಳಿ ಇದ್ದದ್ದು ಒಂದೇ ರೊಟ್ಟಿ, ಅದು ಅವಳಿಗೆ ರಾತ್ರಿ ಊಟ. ಆದ್ರೆ ಅಜ್ಜಿ ಕ್ಷಣವೂ ಯೋಚಿಸಲಿಲ್ಲ. ಅವಳು ಆ ರೊಟ್ಟಿಯನ್ನು ಹುಡುಗನ ಕೈಗೆ ಕೊಟ್ಲು. ಹುಡುಗ ಕಣ್ಣಲ್ಲಿ ಸಂತೋಷ ತುಂಬಿತು. ಧನ್ಯವಾದ ಅಜ್ಜಿ ಎಂದು ಹೇಳಿ ಅವನು ಊರನ್ನು ಬಿಟ್ಟು ಹೋಗಿಬಿಟ್ಟ. ಹಲವಾರು ವರ್ಷಗಳ ನಂತರ ಒಂದು ದೊಡ್ಡ ಕಾರು ಆ ಹಳ್ಳಿಗೆ ಬಂತು. ಊರಿನ ಜನರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ರು. ಆ ಕಾರಿನಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಇಳಿದ. ಅವನು ನೇರವಾಗಿ ಅಜ್ಜಿ ಮನೆ ಕಡೆ ನಡೆಯುತ್ತಾ ಹೋದ. ಅವನು ಅಜ್ಜಿ ಮುಂದೆ ನಿಂತು ಹೇಳಿದ, ಅಜ್ಜಿ, ನನಗೆ ನೆನಪಿದೆಯಾ? ಅಜ್ಜಿ ಆಶ್ಚರ್ಯದಿಂದ ನೋಡಿದ್ರು. ಇಲ್ಲ ಮಗು, ನೀನು ಯಾರು? ಆ ವ್ಯಕ್ತಿ ನಗುತ್ತಾ ಹೇಳಿದ, ವರ್ಷಗಳ ಹಿಂದೆ ನೀವು ನನಗೆ ಒಂದು ರೊಟ್ಟಿ ಕೊಟ್ಟಿದ್ರಿ. ಆ ದಿನ ನಾನು ತುಂಬಾ ಹಸಿದಿದ್ದೆ. ನಿಮ್ಮ ದಯೆ ನನ್ನ ಜೀವನ ಬದಲಿಸಿತು. ಇಂದು ನಾನು ದೊಡ್ಡ ಉದ್ಯಮಿಯಾಗಿದ್ದೇನೆ. ಅವನು ಅಜ್ಜಿಗೆ ಹೊಸ ಮನೆ ಕಟ್ಟಿಸಿದ. ಹಳ್ಳಿಗೆ ಶಾಲೆ ಮತ್ತು ಆಸ್ಪತ್ರೆ ಕೂಡ ನಿರ್ಮಿಸಿದ. ಊರಿನ ಜನರೆಲ್ಲ ಆಶ್ಚರ್ಯದಿಂದ ನೋಡ್ತಿದ್ರು. ಒಂದು ಸಣ್ಣ ಸಹಾಯ ಇಷ್ಟು ದೊಡ್ಡ ಬದಲಾವಣೆ ತಂದಿತು.